ರಾಜ್ಯದ ಎಸ್ಕಾಂಗಳು ಕಂಪ್ಲೀಟ್ ಬರ್ಬಾದ್ ಆಗೋದ್ವಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಎಸ್ಕಾಂ ಇಷ್ಟೊಂದು ದಿವಾಳಿ ಆಗೋದಕ್ಕೆ ಕಾರಣ ಯಾರು? ಎಸ್ಕಾಂ ಅಧಿಕಾರಿಗಳ ಅಥವಾ ಸರ್ಕಾರದ ಇಂಧನ ಸಚಿವರ ಅಂತಕ್ಕಂಥ ಪ್ರಶ್ನೆ. ರಾಜ್ಯದ ಎಸ್ಕಾಂಗಳು ಕಂಪ್ಲೀಟ್ ಬರ್ಬಾದ್ ಆಗೋದ್ವಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಎಸ್ಕಾಂಗಳು ಇಷ್ಟೊಂದು ದಿವಾಳಿ ಆಗೋದಕ್ಕೆ ಯಾರು ಕಾರಣ? ಎಸ್ಕಾಂ ಅಧಿಕಾರಿಗಳ ಅಥವಾ ಸರ್ಕಾರದ ಇಂಧನ ಸಚಿವರ? ಫ್ರೀಡಂ ಟಿವಿಯಲ್ಲಿ ರಾಜ್ಯದ ಎಸ್ಕಾಂಗಳ ಬಗ್ಗೆ ಬೆಚ್ಚಿ ಬೀಳಿಸುವ ಸ್ಟೋರಿ ನಿಮ್ಮ ಮುಂದೆ. ದಾಖಲೆ ಸಮೇತ ಸ್ಫೋಟಕ ವರದಿ ರಿವೀಲ್ ಮಾಡ್ತಿದೆ ಫ್ರೀಡಂ ಟಿವಿ. ಸಾಲದ ಸುಳಿಯಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳು ಇರತಕ್ಕಂಥದ್ದು ಸದ್ಯಕ್ಕೆ. ರಾಜ್ಯದ ಎಸ್ಕಾಂಗಳು ಕಂಪ್ಲೀಟ್ ಬರ್ಬಾದ್ ಆಗೋದ್ವಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಎಸ್ಕಾಂಗಳು ಇಷ್ಟೊಂದು ದಿವಾಳಿ ಆಗೋದಕ್ಕೆ ಯಾರು ಕಾರಣ? ಎಸ್ಕಾಂ ಅಧಿಕಾರಿಗಳ ಅಥವಾ ಸರ್ಕಾರದ ಇಂಧನ ಸಚಿವರ ಅಂತಕ್ಕಂಥ ಪ್ರಶ್ನೆ. ಫ್ರೀಡಂನಲ್ಲಿ ರಾಜ್ಯದ ಎಸ್ಕಾಂಗಳ ಬಗ್ಗೆ ಬೆಚ್ಚಿ ಬೀಳಿಸುವ ಸ್ಟೋರಿ ನಿಮ್ಮ ಮುಂದೆ. ದಾಖಲೆ ಸಮೇತ ಸ್ಫೋಟಕ ವರದಿ ರಿವೀಲ್ ಮಾಡ್ತಿದೆ ಫ್ರೀಡಂ ಟಿವಿ. ಸಾಲದ ಸುಳಿಯಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳು ಸದ್ಯಕ್ಕೆ ಇರತಕ್ಕಂಥದ್ದು. ರಾಜ್ಯದ ಎಸ್ಕಾಂಗಳು ಕಂಪ್ಲೀಟ್ ಬರ್ಬಾದ್ ಆಗೋದ್ವಾ ಅಂತಕ್ಕಂಥದ್ದು. ಎಸ್ಕಾಂಗಳು ಇಷ್ಟೊಂದು ದಿವಾಳಿ ಆಗೋದಕ್ಕೆ ಕಾರಣ ಯಾರು? ಎಸ್ಕಾಂ ಅಧಿಕಾರಿಗಳ ಅಥವಾ ಸರ್ಕಾರದ ಇಂಧನ ಸಚಿವರ? ಫ್ರೀಡಂನಲ್ಲಿ ರಾಜ್ಯದ ಎಸ್ಕಾಂಗಳ ಬೆಚ್ಚಿ ಬೀಳಿಸುವ ಸ್ಟೋರಿ. ದಾಖಲೆ ಸಮೇತ ಸ್ಫೋಟಕ ವರದಿ ರಿವೀಲ್ ಮಾಡ್ತಿದೆ ಫ್ರೀಡಂ ಟಿವಿ. ಸಾಲದ ಸುಳಿಯಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳು ಸದ್ಯಕ್ಕೆ ಇರತಕ್ಕಂಥದ್ದು. ರಾಜ್ಯದ ಎಸ್ಕಾಂಗಳು ಕಂಪ್ಲೀಟ್ ಬರ್ಬಾದ್ ಆಗೋದ್ವಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಎಸ್ಕಾಂಗಳು ಇಷ್ಟೊಂದು ದಿವಾಳಿ ಆಗೋದಕ್ಕೆ ಯಾರು ಕಾರಣ? ಎಸ್ಕಾಂ ಅಧಿಕಾರಿಗಳ, ಸರ್ಕಾರದ ಇಂಧನ ಸಚಿವರ? ಯಾಕಂದ್ರೆ ಸಾಕಷ್ಟು ಕೋಟಿಗಟ್ಟಲೆ ಸಾಲದ ಸುಳಿಯಲ್ಲಿ ಸಿಲುಕಿರ್ತಕ್ಕಂಥದ್ದು ವಿದ್ಯುತ್ ಸರಬರಾಜು ಕಂಪನಿಗಳು. ಸದ್ಯಕ್ಕೆ ಸಾಲದ ಸುಳಿಯಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳು ಒದ್ದಾಡ್ತಿದ್ದಾವೆ. ರಾಜ್ಯದ ಎಸ್ಕಾಂಗಳು ಈ ರೀತಿಯಾಗಿ ಬರ್ಬಾದ್ ಆಗೋದಕ್ಕೆ ಕಾರಣ ಯಾರು ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಏನು ಅಧಿಕಾರಿಗಳ ನಿರ್ಲಕ್ಷ್ಯವ ಅಥವಾ ಸರ್ಕಾರದ ಇಂಧನ ಸಚಿವರ ನಿರ್ಲಕ್ಷ್ಯವ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಕೋಟಿಗಟ್ಟಲೆ ಸಾಲದ ಸುಳಿಯಲ್ಲಿ ಈಗ ಸಿಲುಕಿರ್ತಕ್ಕಂಥದ್ದು ಎಸ್ಕಾಂಗಳು. 1 ವರ್ಷದಲ್ಲಿ ಎಸ್ಕಾಂಗಳು ಮಾಡಿರೋ ಸಾಲವೆಷ್ಟು ಗೊತ್ತಾ? ಇಂಧನ ಸಚಿವರೇ ಇಷ್ಟೊಂದು 1000 ಕೋಟಿ ಸಾಲ ಮಾಡಿದ್ದೇಕೆ? ಗೃಹ ಜ್ಯೋತಿ ಹಣ ನಿಗದಿತ ಅವಧಿಯಲ್ಲಿ ಬಂದರೂ ಸಾಲ ಯಾಕೆ ಅಂತ. ಸಾಲ ಮಾಡಿ ತುಪ್ಪ ತಿನ್ನೋ ಪರಿಸ್ಥಿತಿ ಇಂಧನ ಇಲಾಖೆಗೆ ಬಂದಿದ್ಯಾ? 42,000 ಕೋಟಿ ಸಾಲದ ಸುಳಿಯಲ್ಲಿ ಎಸ್ಕಾಂಗಳು ಇರುವ ಮಾಹಿತಿ ಲಭ್ಯವಾಗಿದೆ ಫ್ರೀಡಂ ಟಿವಿಗೆ. 1 ವರ್ಷದಲ್ಲಿ ಎಸ್ಕಾಂಗಳು ಮಾಡಿರೋ ಸಾಲವೆಷ್ಟು ಅಂತ ಗೊತ್ತಾದರೆ ನೀವೇ ಶಾಕ್ ಆಗ್ತೀರಾ. ಇಂಧನ ಸಚಿವರೇ ಇಷ್ಟೊಂದು 1000 ಕೋಟಿ ಸಾಲ ಮಾಡಿದ್ದೇಕೆ ಅಂತಕ್ಕಂಥ ಕಾರಣ. ಗೃಹ ಜ್ಯೋತಿ ಹಣ ನಿಗದಿತ ಅವಧಿಯಲ್ಲಿ ಬಂದರೂ ಸಾಲ ಯಾಕೆ? ಸಾಲ ಮಾಡಿ ತುಪ್ಪ ತಿನ್ನೋ ಪರಿಸ್ಥಿತಿ ಇಂಧನ ಇಲಾಖೆಗೆ ಬಂದಿದ್ಯಾ? ಯಾಕಂದ್ರೆ 42,000 ಕೋಟಿ ಸಾಲದ ಸುಳಿಯಲ್ಲಿ ಎಸ್ಕಾಂಗಳು ಸದ್ಯಕ್ಕೆ ಇರ್ತಕ್ಕಂಥದ್ದು. 1 ವರ್ಷದಲ್ಲಿ ಎಸ್ಕಾಂಗಳು ಮಾಡಿರೋ ಸಾಲವೆಷ್ಟು ಅನ್ನೋದನ್ನ ನೋಡೋದಾದ್ರೆ ಸುಮಾರು 42,000 ಕೋಟಿ ಸಾಲದ ಸುಳಿಯಲ್ಲಿ ಸಿಲುಕಿರ್ತಕ್ಕಂಥದ್ದು ಎಸ್ಕಾಂಗಳು. ಇದಕ್ಕೆ ಕಾರಣ ಯಾರು ಅಂತ ಕಾರಣಕ್ಕಿಂತ ಮೊದಲಾಗಿ ಏನಕ್ಕೆ ಇಷ್ಟೊಂದು ಸಾಲ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡುತ್ತೆ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವ ಅಥವಾ ಇಂಧನ ಸಚಿವರ ನಿರ್ಲಕ್ಷ್ಯವ ಎಲ್ಲಿ ಅಂತ. ಬೆಸ್ಕಾಂ ಹೆಗಲ ಮೇಲೆ 18,095 ಕೋಟಿ ಸಾಲ. ಎಸ್ಕಾಂ ಮಾಡಿದೆ ಬರೋಬ್ಬರಿ 10,332 ಕೋಟಿ ಸಾಲ. ಸೆಸ್ಕಾಂ ಕೂಡ ಮಾಡಿದೆ 4,348 ಕೋಟಿ ಸಾಲ. ಮೆಸ್ಕಾಂ 1,623 ಕೋಟಿ. ಜೆಸ್ಕಾಂನಿಂದ 4,624 ಕೋಟಿ ಸಾಲ. ಇಂಧನ ಸಚಿವರೇ, ಎಸ್ಕಾಂಗಳಲ್ಲಿ ವಿದ್ಯುತ್ ಖರೀದಿಗೆ ದುಡ್ಡಿಲ್ವಾ ನಿಮ್ಮ ಹತ್ರ? ಯಾಕಂದ್ರೆ ಬೆಸ್ಕಾಂ ಹೆಗಲ ಮೇಲೆ 18,095 ಕೋಟಿ ಸಾಲ ಇರ್ತಕ್ಕಂಥದ್ದು. ಎಸ್ಕಾಂ ಮಾಡಿದೆ ಬರೋಬ್ಬರಿ 10,332 ಕೋಟಿ ಸಾಲ. ಸೆಸ್ಕಾಂ ಕೂಡ ಮಾಡಿದೆ 4,348 ಕೋಟಿ ಸಾಲ. ಮೆಸ್ಕಾಂ ಮಾಡಿರ್ತಕ್ಕಂಥದ್ದು 1,623 ಕೋಟಿ.
ಈ ರೀತಿಯಾಗಿ ಕೋಟಿಗಟ್ಟಲೆ ಸುಮಾರು 42 ಕೋಟಿ ಸಾಲದ ಸುಳಿಯಲ್ಲಿ ಎಸ್ಕಾಂಗಳು ಸಿಲುಕಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಏನು? ಇಷ್ಟೊಂದು ಕೋಟಿಗಟ್ಟಲೆ ಸಾಲ ಮಾಡೋದಕ್ಕೆ ಕಾರಣ ಏನು? ಎಸ್ಕಾಂಗಳಲ್ಲಿ ವಿದ್ಯುತ್ ಸರಬರಾಜು ಮಾಡಲು ದುಡ್ಡಿಲ್ವಾ ಅಂತಕ್ಕಂಥದ್ದು. ಬೆಸ್ಕಾಂ ಹೆಗಲ ಮೇಲೆ ಸುಮಾರು 18,000 ಕೋಟಿ, ಆಮೇಲೆ ಹೆಸ್ಕಾಂ 10,000 ಕೋಟಿ, ಸೆಸ್ಕಾಂ ನೋಡಿದರೆ 4,000ಕ್ಕಿಂತ ಅಧಿಕ ಕೋಟಿ, ಮೆಸ್ಕಾಂ 1,600 ಕೋಟಿ, ಜೆಸ್ಕಾಂನಿಂದ 4,600 ಕೋಟಿ. ಈ ರೀತಿಯಾಗಿ ಸಾಲಗಳು ಕಂಡು ಬಂದಿರತಕ್ಕಂಥದ್ದು. ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ತಿಳಿದು ಬರಬೇಕಿದೆ. ವಿದ್ಯುತ್ ಉತ್ಪಾದನೆಗೆ ಕಂಪನಿಗಳಿಗೆ ಎಸ್ಕಾಂನಿಂದ ಕೋಟ್ಯಾಂತರ ಹಣ ಬಾಕಿ ಇರ್ತಕ್ಕಂಥದ್ದು. ಬರೋಬ್ಬರಿ 8,360 ಕೋಟಿ ಬಾಕಿ ಉಳಿಸಿಕೊಂಡಿರ್ತಕ್ಕಂಥದ್ದು. ಅತಿ ಹೆಚ್ಚು ದಿವಾಳಿಯಾಗಿರೋ ಕಂಪನಿ ಅಂದರೆ ಬೆಸ್ಕಾಂ. ಸಾಲದಲ್ಲೂ ನಂಬರ್ 1 ಸ್ಥಾನ ಪಡೆದಿದೆ ಬೆಸ್ಕಾಂ. ವಿದ್ಯುತ್ ಉತ್ಪಾದನೆ ಕಂಪನಿಗಳಿಗೆ ಎಸ್ಕಾಂನಿಂದ ಕೋಟ್ಯಾಂತರ ಹಣ ಬಾಕಿ ಇರ್ತಕ್ಕಂಥದ್ದು. ಬರೋಬ್ಬರಿ 8,360 ಕೋಟಿ ಬಾಕಿ ಉಳಿಸಿಕೊಂಡಿದೆ ಬೆಸ್ಕಾಂ. ಅತಿ ಹೆಚ್ಚು ದಿವಾಳಿಯಾಗಿರೋ ಕಂಪನಿ ಅಂದರೆ ಬೆಸ್ಕಾಂ. ಸಾಲದಲ್ಲೂ ನಂಬರ್ 1 ಸ್ಥಾನ ಪಡೆದಿದೆ ಬೆಸ್ಕಾಂ ಸದ್ಯಕ್ಕೆ. ವಿದ್ಯುತ್ ಉತ್ಪಾದನೆ ಕಂಪನಿಗಳಿಗೆ ಎಸ್ಕಾಂನಿಂದ ಕೋಟ್ಯಾಂತರ ಹಣ ಬಾಕಿ ಇರ್ತಕ್ಕಂಥದ್ದು. ಬರೋಬ್ಬರಿ 8,360 ಕೋಟಿ ಬಾಕಿ ಉಳಿಸಿಕೊಂಡ ಬೆಸ್ಕಾಂ. ಅತಿ ಹೆಚ್ಚು ದಿವಾಳಿಯಾಗಿರೋ ಕಂಪನಿ ಅಂದರೆ ಬೆಸ್ಕಾಂ. ಸಾಲದಲ್ಲೂ ನಂಬರ್ 1 ಸ್ಥಾನ ಪಡೆದಿದೆ, ಬಾಕಿ ಉಳಿಸೋದ್ರಲ್ಲೂ ನಂಬರ್ 1 ಸ್ಥಾನ ಪಡೆದಿದೆ. ವಿದ್ಯುತ್ ಉತ್ಪಾದನೆ ಕಂಪನಿಗಳಿಗೆ ಎಸ್ಕಾಂನಿಂದ ಕೋಟ್ಯಾಂತರ ಹಣ ಬಾಕಿ ಉಳಿದುಕೊಂಡಿರ್ತಕ್ಕಂಥದ್ದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 8,360 ಕೋಟಿ ಬಾಕಿ ಉಳಿಸಿಕೊಂಡಿರ್ತಕ್ಕಂಥದ್ದು ಬೆಸ್ಕಾಂ. ಅತಿ ಹೆಚ್ಚು ದಿವಾಳಿಯಾಗಿರೋ ಕಂಪನಿ ಅಂದರೆ ಬೆಸ್ಕಾಂ ಕೂಡ ಹೌದು. ಸಾಲದಲ್ಲೂ ನಂಬರ್ 1 ಸ್ಥಾನ ಪಡೆದುಕೊಂಡಿರ್ತಕ್ಕಂಥದ್ದು ಬೆಸ್ಕಾಂ. ಈ ರೀತಿಯಾಗಿ ಕೋಟಿಗಟ್ಟಲೆ ಸಾಲವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ವಿದ್ಯುತ್ ಸರಬರಾಜು ಕಂಪನಿಗಳಿಂದ ಅವು ಕಂಪನಿಗಳಿಗೆ ಬಾಕಿ ಹಣವನ್ನು ಕೂಡ ಉಳಿಸಿಕೊಂಡಿರ್ತಕ್ಕಂಥದ್ದು. ಸುಮಾರು 8,360 ಕೋಟಿಗೂ ಅಧಿಕ ಬಾಕಿ ಹಣವನ್ನು ಉಳಿಸಿಕೊಂಡಿರ್ತಕ್ಕಂಥದ್ದು ಬೆಸ್ಕಾಂ. ಅಷ್ಟೇ ಅಲ್ಲ, ದಿವಾಳಿ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಸಾಲದಲ್ಲೂ ನಂಬರ್ 1 ಸ್ಥಾನ ಪಡೆದುಕೊಂಡಿದ್ದ ಬೆಸ್ಕಾಂ. ಈ ರೀತಿಯಾಗಿ ಹಂತ ಹಂತವಾಗಿ ಸಾಲದ ಸುಳಿಯಲ್ಲಿ ಸಿಲುಕಿರ್ತಕ್ಕಂಥದ್ದು ಎಸ್ಕಾಂಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.